ರಾಮ ಶಬ್ದದ ಅರ್ಥವನ್ನು ಗಮನಿಸಬೇಕು. ಆನಂದರೂಪೋ ನಿಷ್ಪರಿಮಾಣ ಏಷ ಲೋಕಶ್ಚ ಏತಸ್ಮಾದ್ ರಮತೆ ತಸ್ಮಾದ್ ರಾಮಃ. ರಮಂತೆ ಯೋಗಿನಃ ಅಸ್ಮಿನ್ನಿತಿ ರಾಮಃ. ಎಲ್ಲ ಯೋಗಿಗಳು ಕೂಡ ಈತನ ಸಾನ್ನಿಧ್ಯದಲ್ಲಿ ಸುಖ ಪಡ್ತಾರೆ, ಈತನ ಪಾದಕಮಲವನ್ನು ಆಶ್ರಯಿಸಿ ಸುಖ ಪಡ್ತಾರೆ ಅಂತ ನಾವು ಸಾಮಾನ್ಯವಾದ ನಿರ್ವಚನ ನೋಡಿರ್ತೇವೆ. ಆನಂದ ರೂಪ ನಿಷ್ಪರಿಮಾಣ. ರ ಅಂದ್ರೆ ಆನಂದ ರೂಪ ಅಂತ ಅರ್ಥ. ಅಮ ಅಂದ್ರೆ ಪರಿಮಾಣವಿಲ್ಲದವನು ಅಂತ ಅರ್ಥ. ಮ ಅಂದ್ರೆ ಪರಿಮಾಣ, ಅಳತೆ, ಸೀಮಿತತೆ. ಅದಿಲ್ಲದೆ ಇದ್ದವನು. ಹೀಗೆ ಆನಂದ ರೂಪನು ಅಮಿತನು, ಮಿತ ಅಲ್ಲದೆ ಇದ್ದವನು ಅನ್ನುವುದನ್ನೇ ಅಮ ಅನ್ನೋದನ್ನು ತಿಳಿಸ್ತದೆ. ಅಮಿತ ಎಂಬ ಶಬ್ದಕ್ಕೂ ಅಮ ಅಂತ ಅನ್ನೋದಕ್ಕೂ ಒಂದೇ ಅರ್ಥ. ಹೀಗೆ ರ ಪ್ಲಸ್ ಅಮ ಇದು ರಾಮ ಅಂತ ಆಗಿದೆ. ಏಷ ಲೋಕಶ್ಚ ಏತಸ್ಮಾದ್ ರಮತೆ. ಮತ್ತೆ ಇವನಿಂದಲೇ ಈ ಜಗತ್ತೆಲ್ಲವೂ ಕೂಡ ಸಂತೋಷವನ್ನು ಹೊಂದಿದೆ. ಆದ್ರಿಂದ ಆ ಭಗವಂತನನ್ನ ರ ಅಮ ರಾಮ ಅಂತ ಹೀಗೆ ಹೇಳ್ತಾರೆ. ಇದು ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಕೊಟ್ಟಿರುವಂತಹ ಒಂದು ವೇದವಾಕ್ಯ. ಅದಲ್ಲದೆ ನಿತ್ಯಪೂರ್ಣ ಸುಖಜ್ಞಪ್ತಿ ಸ್ವರೂಪೋಸೋ ಯಥೋ ವಿಭು ಅಥೋಸ್ಯ ರಾಮ ಇತ್ಯಾಖ್ಯ ಸಸ್ಯ ದುಃಖಂ ಕುತೋನ್ಯೋಪಿ ಅಂತ ಭಾಗವತ ತಾತ್ಪರ್ಯ 9ನೇ ಸ್ಕಂದದಲ್ಲಿ ಕಾಣಿಸುವಂತಹ ಒಂದು ಶಬ್ದ. ಅಲ್ಲಿ ಈ ಭಗವಂತನನ್ನ ರಾ ಅ ಮ ಅಂತ ಹೀಗೆ 3 ಅಕ್ಷರಗಳ ಒಂದು ಸಂಯೋಗದಿಂದ, ಸಂಯುಕ್ತಾಕ್ಷರದಿಂದ ವರ್ಣನೆ ಮಾಡಿದ್ದಾರೆ. ರಾ ಅಂತಂದ್ರೆ ಸುಖ ಅಂತ ಅರ್ಥ. ಮ ಅಂದ್ರೆ ಜ್ಞಪ್ತಿ, ಜ್ಞಾನ ಅಂತ ಅರ್ಥ. ನಿತ್ಯವೂ ಪೂರ್ಣವೂ ಆದಂಥ ಸುಖ ಮತ್ತು ಜ್ಞಾನ ಇವೆರಡನ್ನೂ ಯಾರು ಹೊಂದಿದ್ದಾನೋ ಅವನನ್ನೇ ರಾಮ ಅಂತ ಹೀಗೆ ವರ್ಣಿಸ್ತಾರೆ. ರ ಪ್ಲಸ್ ಆ ಪ್ಲಸ್ ಮ. ಆ ಅಂದ್ರೆ ಆಸಮಂತ ಆತು, ಪೂರ್ಣವಾದದ್ದು ಅಂತ ಅದರ ತಾತ್ಪರ್ಯ. ಪೂರ್ಣವಾದಂಥ ರ ಅಂದ್ರೆ ಸಂತೋಷ ಮತ್ತು ಮ ಅಂದ್ರೆ ಜ್ಞಾನ, ಇವೆರಡೂ ಇರುವುದರಿಂದ ಅವನನ್ನ ರಾಮ ಅಂತ ಹೇಳಬೇಕು. ನಡುವೆ ಇರುವಂಥ ಆ ಅನ್ನುವುದು ಆ ಕಡೆ ಈ ಕಡೆ ಇರುವಂಥ ಸುಖವನ್ನು ಹೇಳುವಂಥ ರ ಅನ್ನುವುದಕ್ಕೂ, ಜ್ಞಾನವನ್ನು ಹೇಳುವಂಥ ಮ ಅನ್ನುವುದಕ್ಕೂ ತನ್ನ ಶಕ್ತಿಯನ್ನು ತುಂಬುತ್ತದೆ. ಹಾಗಾಗಿ ಅಮಿತವಾದಂಥ ಜ್ಞಾನ, ಅಮಿತವಾದ ಸುಖ ಎರಡೂ ಇದ್ದವನು ಅಂತ ಅರ್ಥ ಗೊತ್ತಾಗ್ತದೆ. ದೇಹಲಿ ದೀಪ ನ್ಯಾಯದಿಂದ ಅಂತ ಹೇಳ್ತಾರೆ. ಹೊಸ್ತಿಲ ಮೇಲೆ ದೀಪ ಇಟ್ರೆ ಅದು ಎರಡು ಕಡೆನೂ ಬೆಳಕನ್ನು ಕೊಡುವಂತೆ ನಡುವೆ ಇರುವಂಥ ಆ ಅನ್ನೋದು ರಕಾರಕ್ಕೂ ಮಕಾರಕ್ಕೂ ತನ್ನ ವ್ಯಾಪ್ತಿಯನ್ನು ತೋರಿಸಿ ಆತನನ್ನ ರಾಮ ಅಂತ ಪ್ರಶಂಸಿಸ್ತದೆ. ತಸ್ಯ ದುಃಖಂ ಕುತೋನ್ಯೋಪಿ. ಸ್ವಲ್ಪವೂ ಕೂಡ ಅವನಿಗೆ ದುಃಖ ಇರುವುದು ಸಾಧ್ಯ ಇಲ್ಲ. ಅಂಥ ಪೂರ್ಣವಾದಂಥ ಸ್ವರೂಪ ಇದ್ದವನು. ಇದು ಭಾಗವತ ತಾತ್ಪರ್ಯ 9:9-18. ಆನಂದ ರೂಪೋ ನಿಷ್ಪರಿಮಾಣ ಏಷ ಲೋಕಶ್ಚ ಏತಸ್ಮಾದ್ ರಮತೆ ಅಂತ ಏನೋ ನೋಡಿದ್ವಿ, ಅದು ಶಾಂಡಿಲ್ಯ ಶಾಖಾದ ಮಾತು. ಗೀತಾ ಭಾಷ್ಯ 10:31. ರಮಂತೆ ಯೋಗಿನಃ ಅಸ್ಮಿನ್ನಿತಿ ರಾಮಃ ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇನೈತದ ಪರಬ್ರಹ್ಮ ವಿಧೀಯತೆ ಅಂತ. ಇದು ಪದ್ಮಪುರಾಣದ ಒಂದು ಮಾತು, ಶಾಂಕರ ಭಾಷ್ಯದಲ್ಲಿ ಉದ್ಧೃತವಾದದ್ದು. ನಿತ್ಯಾನಂದನಾದಂಥ ಚಿತ್ಸ್ವರೂಪನಾದ ಈ ಭಗವಂತನಲ್ಲಿ ಎಲ್ಲ ಯೋಗಿಗಳು ಆಶ್ರಿತರಾಗಿ ಸಂತೋಷ ಪಡ್ತಾರೆ. ಅದಕ್ಕಾಗಿ ರಾಮ ಪದದಿಂದ ಅದೇ ಪರಬ್ರಹ್ಮನನ್ನ ವರ್ಣಿಸ್ತಾರೆ. ಇದು ರಾಮ ಶಬ್ದದ ನಿರ್ವಚನ. ಓಂ ರಂ ರಾಮಾಯ ನಮಃ ಅಂತ ಹೇಳಿ ಇದರಿಂದ ತ್ವಕ್, ಚರ್ಮವನ್ನ, ತ್ವಚೆಯನ್ನು ಮುಟ್ಟಬೇಕು ಅಂತ, ತ್ವಗಿಂದ್ರಿಯವನ್ನು ಮುಟ್ಟಬೇಕು ಅಂತ ವಿಧಾನ ಇದೆ. ಅಲ್ಲಿ ಭಗವಂತನ ರಾಮರೂಪವನ್ನ ಧ್ಯಾನಿಸಬೇಕು.